ಮೂಡ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಡುವಂತ ಒಂದು ದಾಖಲೆ ಈಗ ಲಭ್ಯವಾಗಿದೆ. ಏನಾ ದಾಖಲೆ ನೋಡೋಣ. ಮುಖ್ಯಮಂತ್ರಿಗಳ ಪತ್ನಿಗೆ 14 ಸೈಟ್ ಕೊಟ್ಟ ಪ್ರಕರಣಕ್ಕೆ ಈಗ ತಿರುವು ಸಿಗ್ತಾ ಇದೆ. ಮೂಡ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿರುವಂತದ್ದು ಮಹತ್ವದ ದಾಖಲೆ. ಸಿಎಂ ಪುತ್ರ ಯತೀಂದ್ರ ಅವರು ಮೂಡ ಸದಸ್ಯರಾಗುವ ಮುನ್ನ ಒಂದು ನಿರ್ಣಯವನ್ನ ತೆಗೆದುಕೊಂಡಿರುತ್ತಾರೆ. ಯತೀಂದ್ರ ಪ್ರಾಧಿಕಾರದ ಸದಸ್ಯರಾದ ಮೇಲೆ ಮತ್ತೊಂದು ನಿರ್ಣಯವನ್ನ ತೆಗೆದುಕೊಳ್ಳುತ್ತಾರೆ. ಮೂಡ ಸ್ವಾಧೀನದಲ್ಲಿದ್ದ ಅಭಿವೃದ್ಧಿ ಪಡಿಸದ ಜಾಗ ಪರಿಹಾರವಾಗಿ ನೀಡಲು ನಿರ್ಧಾರವನ್ನ ಮಾಡ್ತಾರೆ. 2017ರ ಮೂಡ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. 2021ರ ಪ್ರಾಧಿಕಾರದ ಸಭೆಯಲ್ಲಿ ಅಭಿವೃದ್ಧಿ ಪಡಿಸಿದ ಬಡಾವಣೆಯಲ್ಲಿ ಪರಿಹಾರ ನೀಡಲು ನಿರ್ಧಾರವನ್ನ ಮಾಡ್ತಾರೆ. ಹೆಂಗೆ ಅವರಿದ್ದಾಗ ಒಂದು ಕಡೆಗೆ, ಅವ್ರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಒಂದು ಕಡೆಗೆ. ಮೂಡ ಸ್ವಾಧೀನದಲ್ಲಿದ್ದ ಅಭಿವೃದ್ಧಿ ಪಡಿಸದ ಜಾಗವನ್ನು ಪರಿಹಾರವಾಗಿ ನೀಡಲು ನಿರ್ಧಾರ ಮಾಡೋದು. ಬಟ್ ಯತೀಂದ್ರ ಅವರು ಪ್ರಾಧಿಕಾರದ ಸದಸ್ಯರಾದ ಮೇಲೆ ಬೇರೆ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ಅದೇನು ಅಂದರೆ ಅಭಿವೃದ್ಧಿ ಪಡಿಸಿದ ಬಡಾವಣೆಯಲ್ಲಿ ಪರಿಹಾರ ನೀಡಲು ತೆಗೆದುಕೊಳ್ಳುತ್ತಾರೆ. ಸೊ 2017ರಲ್ಲಿ ಮೂಡ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋದೇನು? ಅಭಿವೃದ್ಧಿ ಪಡಿಸದ ಜಾಗದಲ್ಲಿ ಪರಿಹಾರ ನೀಡಲು ನಿರ್ಧಾರ ತೆಗೆದುಕೊಳ್ಳೋದು. ಇನ್ನೊಂದು, ಇದು 2017ರಲ್ಲಿ ನೋಡ್ತಾ ಇದ್ದಾರೆ. ಅಭಿವೃದ್ಧಿ ಪಡಿಸದೇ ಇರುವ ಜಮೀನಿನಲ್ಲಿ ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಅಂತ ತೀರ್ಮಾನಿಸಿದ್ದಾರೆ. ಸೂಪರ್, ಆಯ್ತಾ? 2017. ಆದರೆ 2021ರಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯ ಏನು? 2020-21 ಮೂಡ ನಿರ್ಣಯ ಏನು?